ಹಬ್ಬ ನೋಡಿ, ಇಂಥ ಟೈಮಲ್ಲಿ ಮಾತುಗಳು ಕವನ ಥರ ಬರ್ತಾ ಇದೆ. ಆದಿ ಲಕ್ಷ್ಮಿನ ವಹಿಸ್ಕೊಂಡಿದ್ದ ರೀತಿ, ಒಬ್ಬರ ಮೇಲೆ ಇನ್ನೊಬ್ಬರಿಗಿರುವಂತಹ ಫೀಲಿಂಗ್ಸು, ಲಕ್ಕಿ ಮೇಲೆ ಆದಿ ಇಟ್ಟಿರುವಂತಹ ಗೌರವ ಪ್ರೀತಿ, ಹಬ್ಬ ನನ್ನ ಲಕ್ಕಿ ಲೈಫು ಸರಿ ಹೋಗುತ್ತೆ ಅಮೃತ ಅವ್ರೆ. ನನ್ನ ಲಕ್ಕಿ ಲೈಫ್ ಸರಿ ಹೋಗುತ್ತಲ್ಲ, ನನಗೇನೇನು ಬೇಡ. ಇವತ್ತು ನೆಮ್ಮದಿಯಾಗಿ ಮಲಗ್ತೀನಿ ನಾನು. ಸರಿಯಾದ ಟೈಮ್ಗೆ ನಿಮಗೇನು ಬೇಕೋ ನಾನು ಅದನ್ನು ಕೊಡ್ತೀನಿ. ನಿಮ್ಮ ದಾರಿಗೆ ನಾನು ಖಂಡಿತವಾಗ್ಲೂ ಮುಳ್ಳಾಗಿರಲ್ಲ. ನೋಡಿ ಜಾನ್ವಿ ಅವರೇ, ಸಂಜೀವ್ ನಿಜವಾಗ್ಲೂ ಒಳ್ಳೆ ಮನುಷ್ಯನೇ. ಅವನ ರೆಪ್ಯುಟೇಷನ್ ಹಾಳಾದರೂ ಪರವಾಗಿಲ್ಲ, ಆದರೆ ಅವನ ಹೆಂಡತಿ ರೆಪ್ಯುಟೇಷನ್ ಹಾಳಾಗಬಾರ್ದು ಅಂತ ಹೀಗೆಲ್ಲ ಮಾಡ್ತಾ ಇದ್ದಾನೆ. ಹೌದು ರೀ, ಅವರಿಬ್ರು ಮೇಡ್ ಫಾರ್ ಈಚ್ ಅದರ್ ಜೋಡಿ. ಈಗ ಕನ್ನಡಿ ಮೇಲೆ ಏನಾದರೂ ಕಲೆ ಆದರೆ ನಮ್ಮ ಮುಖಕ್ಕೆ ಕಲೆ ಆಗಿದೆ ಅಂತ ನಾವು ಅಂದ್ಕೊಳ್ಳಲ್ವಾ? ಅದೇ ಥರ ಅವರು ಅವ್ರ ಬಗ್ಗೆ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಅದು ಬಗೆಹರಿದ್ರೆ ಅವರಿಬ್ಬರು ಸಂತೋಷವಾಗಿರ್ಬೋದು. ನೀವು ಹೇಳೋದು ಸರಿ ಜಾನ್ವಿ ಅವರೇ. ಇವರಿಬ್ಬರು 100 ಕಾಲ ಜೊತೆಗೆ ಇರಬೇಕು, ಅನ್ಯೋನ್ಯವಾಗಿ. ಇವರಿಬ್ಬರು ಸೆಪ್ರೇಟ್ ಆಗದೆ ಇರೋ ಥರ ನಾವು ನೋಡ್ಕೋಬೇಕು. ಹೌದು ರೀ. ಕೂಡು ಕುಟುಂಬ ಅಂತ ಮೆರಿತಿರೋ ನಿನಗೆ ಮಗಳನ್ನ ಉಳಿಸ್ಕೊಳಕ್ಕಾಗುತ್ತಾ ನೋಡ್ಕೊ. ರೀ, ಏನ್ರಿ ಅದು? ಏನಿಲ್ಲ, ರೆಸಾರ್ಟ್ನವ್ರು ಏನೋ ಚೀಟಿ ಕಳಿಸಿದ್ದಾರೆ. ಚೀಟಿ? ಎಲ್ಲಿ ಹೋಗ್ತಿದ್ದೀರಾ? ಒಂದು ನಿಮಿಷ ರೀ, ಬಂದೆ, ಒಂದು ನಿಮಿಷ ಬಂದೆ. ಅಯ್ಯೋ ದೇವ್ರೆ, ಇವ್ರಿಗೇನಾಯ್ತು? ರೆಸಾರ್ಟ್ನವ್ರು ಅಂಥದ್ದೇನು ಚೀಟಿ ಕೊಟ್ಟಿದ್ದಾರೆ? ಇಷ್ಟೊಂದು ಅರ್ಜೆಂಟಾಗಿ ಹೊರಟ್ರಲ್ಲ? ಅದು ಅಣ್ಣ. ನಿಮ್ಮ ಅಣ್ಣನ ವಿಷಯ ಮಾತಾಡಬೇಡ. ಹತ್ರ ನಡ್ಕೊಂಡಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ. ಅದು ನೀನು ಸಾರಿ ಕೇಳಿದ್ರು, ನಿಮ್ಮ ಅಣ್ಣ ಸಾರಿ ಕೇಳಿದ್ರು ನಡೆದಿರೋದೇನು ಬದಲಾಗಲ್ಲ ಲಕ್ಷ್ಮಿ. ಹೋಗ್ಲಿ ಬಿಡು ಆದಿ, ನನ್ನ ವಿಷಯಕ್ಕೆ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ಎಷ್ಟೇ ಆದರೂ ನಾನು ನಿಮ್ಮ ಮನೆಯೊಳಗೆ ನಿನ್ನ ಹೆಂಡತಿ ಥರ ಇರೋಳಷ್ಟೆ. ಬಾಗ್ಲಿಂದ ಆಚೆ ಕಾಲಿಟ್ರೆ ನಾನು ಯಾರು, ನೀನು ಯಾರು? ಅದು ಹೆಂಗಾಗುತ್ತೆ ಲಕ್ಷ್ಮಿ? ನೀನು ನನ್ನ ಹೆಂಡತಿ. ಯಾರಾದರೂ ನಿನ್ಗೇನಾದರೂ ಅಂದರೆ ನಾನು ಅದನ್ನು ಸಹಿಸ್ಕೊಳ್ಳಲ್ಲ. ನಮ್ಮಿಬ್ಬರ ಮಧ್ಯೆ 1000 ಇರ್ಬೋದು, ಹಂಗಂತ ನಿನ್ನ ಎಲ್ಲರೂ ಮುಂದೆ ಬಿಟ್ಕೊಡಕ್ಕಾಗತ್ತಾ? ನಿಮ್ಮ ಅಣ್ಣನ ಹತ್ರ ನಾನು ಮಾತಾಡಿದ್ದೆಲ್ಲ ಸತ್ಯನೇ. ನನ್ನ ಮುಂದೆ ನಿನ್ನ ಮೇಲೆ ಯಾರು ಕೈ ಎತ್ತಬಾರ್ದು, ಅದೇ ನಾನು ಸಹಿಸ್ಕೊಳ್ಳಲ್ಲ. ನೋಡು, ಇಲ್ಲಿವರೆಗೂ ನನ್ನಿಂದ ಏನೇ ತಪ್ಪಾಗಿದ್ರು ಸಾರಿ. ಆದರೆ ಇನ್ನು ಮುಂದೆ ನಮ್ಮಿಬ್ರು ಈಕ್ವೇಷನ್ನೇ ಬೇರೆ. ಏನು ಹೇಳ್ತಿದ್ಯಾ ಆದಿ? ನಿಜಾನೇ ಹೇಳ್ತಾ ಇದ್ದೀನಿ ಲಕ್ಕಿ. ನಿನ್ನಲ್ಲಿ ನನಗೆ ಏನು ಇಷ್ಟ ಅಂತ ಗೊತ್ತಾ? ನಿನ್ನ ಮನಸ್ಸಿಗೆ ಅನ್ಸಿದ್ದು ನೀನು ಮಾತಾಡ್ತೀಯ. ಕೊಬ್ಬು ಜಾಸ್ತಿ. ಕೊಬ್ಬು ಅಂದರೆ ಆ್ಯಟಿಟ್ಯೂಡ್. ಆದರೆ ಏನು ಗೊತ್ತಾ, ವಿ ಆರ್ ಮೇಡ್ ಫಾರ್ ಈಚ್.
ನಮ್ಮಿಬ್ರು ಕ್ವಾಲಿಟೀಸ್ ಸೇಮ್. ನಂದು ನಿಂದು ಸೇಮ್ ಟು ಸೇಮ್ ಕ್ಯಾರೆಕ್ಟರ್. ಏನೇ ಆದರೂ ಸೋಲು ಒಪ್ಕೊಳಕ್ಕೆ ರೆಡಿ ಇರಲ್ಲ. ಕೊನೆ ತನಕ ಫೈಟ್ ಮಾಡೋಗೋಣ. ಐ ಲೈಕ್ ಯು ಫಾರ್ ದಟ್. ಅಮ್ಮಗೋಸ್ಕರ ನಿಮ್ಮ ಅಣ್ಣ ಅನ್ನೋದನ್ನು ಕೇರ್ ಮಾಡದೆ ಮಾತಾಡ್ದೆ ಇಲ್ಲ ಲಕ್ಷ್ಮಿ. ನನಗೆ ಆವಾಗಲೇ ಅರ್ಥ ಆಯ್ತು ಇದು ಯಾವುದೋ ಒಂದು ನಂತರದ್ದೇ ಕೇಸು ಅಂತ. ನಿಜವಾಗ್ಲೂ ನಿನಗೆ ನಾನಂದ್ರೆ ಇಷ್ಟನಾ? ಅವ್ರು ನೋಡ್ತಿದ್ದಾರೆ ಅಂತ ಇವಳಿಗೆ ಹೇಳಿದ್ರೆ ಇವಳು ಓವರ್ ಆ್ಯಕ್ಟಿಂಗ್ ಮಾಡಿಬಿಡ್ತಾಳೆ. ಅದನ್ನಂತೂ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನೇ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟೆ. ಸದ್ಯ ಅಪ್ಪ, ನೀವು ಯಾಕೆ ಹೊರಗಡೆ ಎಲ್ಲ ಓಡಾಡಕ್ಕೆ ಹೋದ್ರಿ? ಏನಾದರೂ ಬೇಕಿದ್ರೆ ನಾವು ಕೊಡ್ತಿರ್ಲಿಲ್ವಾ? ದೇವಕಿಯಲ್ಲಿ ಇಲ್ಲೇ ಎಲ್ಲೋ ಇದ್ಲಪ್ಪ. ದೇವಕಿಯಲ್ಲಿ ನಾನು ಈಗಲೇ ಅವಳ ಹತ್ರ ಮಾತಾಡಬೇಕು. ಹಾಂ ಸರಿ ಅಪ್ಪ, ಕಾಲ್ ಮಾಡ್ತೀನಿ ನಾನು. ಅಪ್ಪ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಯಾಕಪ್ಪ ಗಾಬರಿಯಲ್ಲಿದ್ದೀರಾ? ಏನಾಯ್ತು? JS ಇದು ಒಂದೇ ರಿಸಲ್ಟ್ ಅನಿಸ್ತಾ ಇದೆ. ನಮ್ಮೆಲ್ಲರ ಮೇಲೆ ಕಂಡಿಟ್ಟಿದ್ದಾನೆ ಗಿರಿ. ಏನು ಹೇಳ್ತಾ ಇದ್ದೀರಾ ಅಪ್ಪ? ನಾನೀಗಲೇ ದೇವಕ್ಕೆ ನೋಡಬೇಕು. ಸರ್ ನೀವಾ? ನಾನೇ. ಸೊ ಪಾರ್ಟಿ ಹೇಗೆ ಎಂಜಾಯ್ ಮಾಡ್ತಿದ್ದೀರಿ? ಇಲ್ಲಿ ನಿಮಗೇನೂ ತೊಂದರೆ ಆಗಲಿಲ್ಲ ಅಂತ ಭಾವಿಸ್ತೀನಿ. ಇಲ್ಲ ಸರ್, ಹಾಗೇನಿಲ್ಲ. ಸರಿ ನಡೀರಿ, ಮತ್ತೆ ಕೂತ್ಕೊಂಡು ಸ್ವಲ್ಪ ಹಾಗೆ ಹರಟೆ ಹೊಡೆಯೋಣ. ಸರ್, ಈ ಪಾರ್ಟಿನ ಆರ್ಗನೈಸ್ ಮಾಡಿರೋರು ನೀವು. ಬರೋ ಗೆಸ್ಟ್ಗಳನ್ನ ಅಟೆಂಡ್ ಮಾಡೋದು ಬಿಟ್ಬಿಟ್ಟು ನನ್ನ ಜೊತೆ ಹರಟೆ ಹೊಡಿತೀರಾ? ಬೇಡ, ಪರವಾಗಿಲ್ಲ, ನೀವು ಹೋಗಿ, ನಾನು ಇಲ್ಲೇ ಕೂತಿರ್ತೀನಿ. ಯಾಕೆ?